ಆಸ್ಟ್ರೇಲಿಯಾ ವಿರುದ್ಧದ ವೈಟ್ ಬಾಲ್ ಸೀರೀಸ್ನಲ್ಲಿರುವಂತಹ ಭಾರತಕ್ಕೆ ಮಳೆಯೇ ದೊಡ್ಡ ವಿಲನ್ ಆಗಿಬಿಟ್ಟಿದೆ. ಮೊದಲ ಏಕದಿನ ಪಂದ್ಯದಲ್ಲೂ ಹಾಗೆ, ಈಗ T20 ಸರಣಿಯ ಮೊದಲ ಮ್ಯಾಚ್ ಅಲ್ಲೂ ಹಾಗೆ. ಅಲ್ಲೂ ಕೂಡ ಟಾಸ್ ಸೋತ್ರು, ಇಲ್ಲೂ ಟಾಸ್ ಸೋತ್ರು. ಮೊದಲು ಬ್ಯಾಟಿಂಗ್ಗೆ ಬಂದಂತ ಭಾರತ ಮಳೆಯಿಂದಾಗಿ ಪದೇ ಪದೇ ಬ್ಯಾಟಿಂಗ್ ಅನ್ನ ನಿಲ್ಲಿಸಬೇಕಾಯಿತು. ಅಲ್ಲೂ ಓವರ್ಗಳನ್ನ ಕಡಿಮೆ ಮಾಡಿದ್ರು, ಇಲ್ಲೂ ಕಡಿಮೆ ಮಾಡಿದ್ರು. ಬಟ್ ಒಂದು ಚೇಂಜಸ್ ಏನಪ್ಪಾ ಅಂದ್ರೆ, ಏಕದಿನ ಫಾರ್ಮೆಟ್ ನಲ್ಲಿ ಮಳೆ ಬಿಡುಕೊಡ್ತು, ಪಂದ್ಯ ನಡೆಯಿತು. ಅಂತಿಮವಾಗಿ ಭಾರತ ಮೊದಲ ಪಂದ್ಯವನ್ನ ಸೋಲ್ತು. ಬಟ್ T20 ಸರಣಿಯಲ್ಲಿ ಪಂದ್ಯವೇ ರದ್ದಾಗಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ T20 ಪಂದ್ಯ ರದ್ದಾಗಿದ್ರು ಕೂಡ ಭಾರತ ಒಂದಷ್ಟು ಪಾಠಗಳನ್ನ ಕಲ್ತಿದೆ. ಹಾಗೆ ಒಂದಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗಿದೆ. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ T20 ಪಂದ್ಯ ಕ್ಯಾನ್ಬೆರಾದಲ್ಲಿ ಆರಂಭವಾಯಿತು. ಬಟ್ ಮುಕ್ತಾಯ ಕಾಣಲಿಲ್ಲ. ಮಳೆಯಿಂದಾಗಿ ಅರ್ಧದಲ್ಲೇ ಮ್ಯಾಚ್ ಕೊಚ್ಚಿ ಹೋಯಿತು. ಇನ್ನು ಪಂದ್ಯದ ಆರಂಭದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚೆಲ್ ಮಾರ್ಷ್ ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಅದರಂತೆ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಯಿತು. ಇನ್ನು ಭಾರತದ ಪರ ಪ್ಲೇಯಿಂಗ್ 11 ಬಗ್ಗೆ ಕೂಡ ಹೇಳ್ಬಿಡ್ತೇನೆ. ಬ್ಯಾಟಿಂಗ್ ನಲ್ಲಿ ಯಾವ ಚೇಂಜಸ್ ಕೂಡ ಇರಲಿಲ್ಲ. ಅಂದ್ರೆ ಏಷ್ಯಾ ಕಪ್ ನಂತೆ ಸೇಮ್ ಪ್ಲೇಯರ್ಸ್ ಸೇಮ್ ಆರ್ಡರ್ ಸ್ಲಾಟ್ ನೇ ಸೆಟ್ ಮಾಡಿದ್ರು. ಅಂದ್ರೆ ಅಲ್ಲಿ ಯಾರು ಓಪನರ್ಸ್ ಬಂದಿದ್ರು, ಮಿಡಲ್ ಆರ್ಡರ್ ನಲ್ಲಿ ಹೇಗಿದ್ರು, ಟಾಪ್ 5 ಅಲ್ಲಿ ಯಾವುದೇ ಚೇಂಜಸ್ ಇರಲಿಲ್ಲ. ಬಟ್ ಬೌಲಿಂಗ್ ನಲ್ಲಿ ಚೇಂಜಸ್ ಇತ್ತು. ಆಲ್ರೌಂಡರ್ಗಳಾಗಿ ಶಿವಮ್ ದುಬೆ ಹಾಗೆ ಅಕ್ಷರ್ ಪಟೇಲ್ ಸ್ಥಾನ ಪಡ್ಕೊಂಡ್ರೆ, ಸ್ಪಿನ್ನರ್ ಕೋಟಾದಲ್ಲಿ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಇಬ್ಬರಿಗೂ ಕೂಡ ಅವಕಾಶವನ್ನ ನೀಡಿದ್ರು. ಇನ್ನು ಪೇಸ್ ಬೌಲಿಂಗ್ ವಿಭಾಗದಲ್ಲಿ ಆಸ್ ಯೂಶುವಲ್ ಜಸ್ಪ್ರೀತ್ ಬುಮ್ರಾ ಸೆಲೆಕ್ಟ್ ಆದ್ರು. ಜೊತೆಗೆ ಹರ್ಷಿತ್ ರಾಣಾಗೆ ಅವಕಾಶ ಕೊಟ್ಟಿರೋದೇ ಶಾಕಿಂಗ್ ಆಗಿತ್ತು. ಯಾಕಂದ್ರೆ ಹರ್ಷದೀಪ್ ಸಿಂಗ್ ನ ಡ್ರಾಪ್ ಮಾಡಿ ರಾಣಾಗೆ ಚಾನ್ಸ್ ಕೊಡಲಾಗಿತ್ತು. ಭಾರತ ಪರ T20 ನಲ್ಲಿ 100 ವಿಕೆಟ್ ಗಳನ್ನ ಕಂಪ್ಲೀಟ್ ಮಾಡಿರುವಂತ ಏಕೈಕ ಬೌಲರ್ ಅಂದ್ರೆ ಅದು ಹರ್ಷದೀಪ್ ಸಿಂಗ್. ಸೊ ಆ ಮಟ್ಟಿಗೆ ಅಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಚುಟುಕು ಮಾದರಿಯಲ್ಲಿ 65 ಪಂದ್ಯಗಳನ್ನ ಆಡಿದ್ದು 101 ವಿಕೆಟ್ ಗಳನ್ನ ಬೇಟೆಯಾಡಿದ್ದಾರೆ. ಹೀಗಿದ್ರೂ ಕೂಡ ಬೆಂಚ್ ಕಾಯಿಸಿದ್ದು ಕ್ರಿಕೆಟ್ ಪಂಡಿತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಳೆ ಕಣ್ಣ ಮುಚ್ಚಾಲೆ ನಡುವೆ ಭಾರತದ ಬ್ಯಾಟಿಂಗ್. ಇನ್ನು T20 ಮೊದಲ ಪಂದ್ಯದಲ್ಲೂ ಟಾಸ್ ಸೋತಂತ ಭಾರತ ಬ್ಯಾಟಿಂಗ್ಗೆ ಬರಬೇಕಾಯಿತು. ಆಸ್ ಯೂಶುವಲ್ ಭಾರತ ಪರ ಅಭಿಷೇಕ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಆಸೀಸ್ ನೆಲದಲ್ಲಿ ಮೊದಲ ಪಂದ್ಯವನ್ನಾಡಿದಂತ ಅಭಿಷೇಕ್ ಶರ್ಮಾ ಬಿಗ್ ಹಿಟ್ ಗಳಿಗೆ ಟ್ರೈ ಮಾಡ್ತಾ ಇದ್ರು. ಬಟ್ 14 ಎಸೆತಗಳಲ್ಲಿ 4 4ಗಳೊಂದಿಗೆ 19 ರನ್ ಗಳಿಸಿದ್ದಾಗ ನಾಥನ್ ಎಲ್ಲಿಸ್ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆಗ್ತಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದಂತ ಸೂರ್ಯ ಸೆಟಲ್ ಆಗ್ತಾ ಇದ್ರು. 5 ಓವರ್ಗಳ ಮುಕ್ತಾಯಕ್ಕೆ ಭಾರತ 1 ವಿಕೆಟ್ ಅನ್ನ ಕಳ್ಕೊಂಡು 43 ರನ್ಗಳನ್ನ ಕಲೆ ಹಾಕಿತ್ತು. 5ನೇ ಓವರ್ ಮುಕ್ತಾಯದ ಬೆನ್ನಲ್ಲೇ ಮೊದಲಿಗೆ ಮಳೆ ಎಂಟ್ರಿಯನ್ನ ಕೊಡುತ್ತೆ. ಸೊ ಈ ಟೈಮಲ್ಲಿ ಕೆಲ ಕಾಲ ಪಂದ್ಯವನ್ನ ಸ್ಥಗಿತ ಮಾಡಲಾಗಿತ್ತು. ಆ ಬಳಿಕ ಪಂದ್ಯ ಮತ್ತೆ ಶುರುವಾಗಿದ್ದು ಪಂದ್ಯದಲ್ಲಿ 4 ಓವರ್ಗಳನ್ನ ಕಡಿತಗೊಳಿಸಲಾಯಿತು. ಅಂದ್ರೆ ಇಡೀ ಪಂದ್ಯದಲ್ಲಿ 4 ಓವರ್. ಅದರಂತೆ ತಲಾ 18 ಓವರ್ಗಳಿಗೆ ಮ್ಯಾಚ್ ಅನ್ನ ಸೀಮಿತಗೊಳಿಸಿದ್ರು. ಮಳೆ ನಿಂತು ಪಂದ್ಯ ಮತ್ತೆ ಶುರುವಾಯಿತು. ಬಟ್ ಈ ವೇಳೆ ಮತ್ತೆ ಮಳೆ ಬರೋಕ್ ಶುರುವಾಯಿತು. ಈ ಟೈಮಲ್ಲಿ ಟೀಮ್ ಇಂಡಿಯಾ 9.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 97 ರನ್ ಗಳಿಸಿದ್ದಾಗ ಮ್ಯಾಚ್ ನ ಮತ್ತೆ ಸ್ಥಗಿತಗೊಳಿಸಲಾಗಿತ್ತು. ಆನಂತರ ಭಾರತೀಯ ಕಾಲಮಾನ 4:30 ಕೂಡ ನೋಡಿದ್ರು ಕೂಡ ಮಳೆ ನಿಲ್ಲೇ ಇಲ್ಲ. ಸೊ ಫೈನಲ್ ಆಗಿ ಪಂದ್ಯವನ್ನೇ ರದ್ದುಗೊಳಿಸಿದ್ರು. ಸೊ ಅಲ್ಲಿಗೆ 5 ಪಂದ್ಯಗಳ T20 ಸರಣಿಯ ಮೊದಲನೇ ಪಂದ್ಯ ವಾಶ್ಔಟ್ ಆಗಿದೆ. ಉಭಯ ತಂಡಗಳು ಸೇಮ್ ಪೊಸಿಷನ್ ಅಲ್ಲೇ ಇವೆ. ಹೀಗಿದ್ರು ಕೂಡ ಭಾರತಕ್ಕೆ ಕೆಲ ಅಡ್ವಾಂಟೇಜಸ್ ಅಂತೂ ಆಗಿದೆ. ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಟೀಮ್ ಇಂಡಿಯಾದ T20 ಸ್ಕ್ವಾಡ್ ನಲ್ಲಿ ತುಂಬಾನೇ ನಂಬಿಕಸ್ಥ ಆಟಗಾರ ಹಾಗೆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುವಂತ ಆಟಗಾರ ಅಂದ್ರೆ ಅದು ಅಭಿಷೇಕ್ ಶರ್ಮಾ. ಬ್ಯಾಟಿಂಗ್ ನಲ್ಲಿ ಟೀಮ್ ಇಂಡಿಯಾದ ಓಪನರ್ ಆಗಿ ಬರುವಂತ ಅಭಿಷೇಕ್ ಶರ್ಮಾ ಭಾರತವನ್ನ ಪವರ್ ಪ್ಲೇ ನಲ್ಲಿ ಬಿಗ್ ಹಿಟ್ ಗಳ ಮೂಲಕ ಒಂದೊಳ್ಳೆ ಸ್ಕೋರ್ ನ ಹಾಕಿ ಕೊಡ್ತಾರೆ. ಹೀಗಾಗಿ ಅಭಿಷೇಕ್ ಶರ್ಮಾ ಫಾರ್ ದಿ ಫಸ್ಟ್ ಟೈಮ್ ಆಸ್ಟ್ರೇಲಿಯಾದಲ್ಲಿ ಬ್ಯಾಟಿಂಗ್ ಅನ್ನ ಮಾಡೋಕೆ ಅವಕಾಶ ಸಿಕ್ತು. ಅದು ಅಲ್ಲದೆ T20 ಫಾರ್ಮೆಟ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹಾಗೆ ಆಸ್ಟ್ರೇಲಿಯಾ ನೆಲದಲ್ಲಿ ಎರಡೂ ಕೂಡ ಫಸ್ಟ್ ಟೈಮ್ ಇವರು ಅಭಿಷೇಕ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಹೀಗಾಗಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡಿರೋದು ಫಸ್ಟ್ ಮ್ಯಾಚ್ ಅಲ್ಲಿ ಒಂದಷ್ಟು ಐಡಿಯಾ ಬಂದಿರುತ್ತೆ. ಆಸೀಸ್ ನೆಲದಲ್ಲಿ ಹೇಗೆ ಬ್ಯಾಟಿಂಗ್ ಮಾಡಬಹುದು ಹಾಗೆ ಅಲ್ಲಿನ ಬೌಲರ್ ಗಳ ಸ್ಟ್ರೆಂತ್ ಏನು ಅನ್ನೋದು ಸ್ವಲ್ಪ ಗೊತ್ತಾಗಿರುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್. ಇನ್ನು ಶುಭ್ಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಕಮ್ ಬ್ಯಾಕ್. ಆಕ್ಚುಲಿ ವೈಟ್ ಬಾಲ್ ಸೀರೀಸ್ ನಲ್ಲಿ ಶುಭ್ಮನ್ ಗಿಲ್ ಹಾಗೆ ಸೂರ್ಯಕುಮಾರ್ ಯಾದವ್ ಇತ್ತೀಚೆಗೆ ತುಂಬಾನೇ ಫೇಲ್ಯೂರ್ ಕಾಣ್ತಿದ್ದಾರೆ. ಅದರಲ್ಲೂ ಶುಭ್ಮನ್ ಗಿಲ್ ಅಂತೂ ಏಕದಿನ ಮಾದರಿಯಲ್ಲೂ ಕ್ಲಿಕ್ ಆಗ್ತಿರ್ಲಿಲ್ಲ, T20 ನಲ್ಲೂ ಕ್ಲಿಕ್ ಆಗಿಲ್ಲ. ಏಷ್ಯಾ ಕಪ್ ನಲ್ಲೂ ಶುಭ್ಮನ್ ಗಿಲ್ ಸ್ಕೋರ್ ಏನು ಉನ್ನತವಾಗಿರಲಿಲ್ಲ. 7 ಇನ್ನಿಂಗ್ಸ್ ಗಳಿಂದ ಒಂದೇ ಒಂದು ಅರ್ಧ ಶತಕ ಕೂಡ ಬಂದಿರಲಿಲ್ಲ. ಇನ್ನು ಇತ್ತೀಚೆಗೆ ಮುಕ್ತಾಯಗೊಂಡಂತ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯ 3 ಪಂದ್ಯಗಳಲ್ಲೂ ಸೇರಿ 50 ರನ್ಸ್ ಕೂಡ ಬಂದಿರಲಿಲ್ಲ. ಹೀಗಾಗಿ ಶುಭ್ಮನ್ ಗಿಲ್ ಈ ಪಂದ್ಯದಲ್ಲಿ ಸ್ವಲ್ಪ ಶೈನ್ ಆದ್ರು. ಜೊತೆಗೆ ಸೂರ್ಯಕುಮಾರ್ ಯಾದವ್ ಅಂತೂ ಎಂತ 360 ಬ್ಯಾಟರ್ ಅನ್ನೋದು ಗೊತ್ತೇ ಗೊತ್ತು. ಹಾಗೆ ಅವರನ್ನ T20 ಸ್ಪೆಷಲಿಸ್ಟ್ ಬ್ಯಾಟರ್ ಅಂತಾನೆ ಕರಿತಾ ಇದ್ರು. ಬಟ್ 2024 ವಿಶ್ವಕಪ್ ಬಳಿಕ ಸೂರ್ಯಕುಮಾರ್ ಯಾವಾಗ ಕ್ಯಾಪ್ಟನ್ ಆಗ್ತಾರೋ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆಗಿ ಡಲ್ ಆಗಿದೆ. 18+ ಅವರೇಜ್ ಬಂದಿದೆ. ಹೀಗಾಗಿ ಸೂರ್ಯಕುಮಾರ್ ಯಾದವ್ ಮೇಲೆ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗಲೂ ಕೂಡ. ಹೀಗಾಗಿ ಆಸ್ಟ್ರೇಲಿಯಾ ನೆಲದಲ್ಲಿ ಸೂರ್ಯಕುಮಾರ್ ಒಂದ್ ರೇಂಜ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ರು.
ಇನ್ನು ಗಿಲ್ ಈ ಪಂದ್ಯದಲ್ಲಿ 20 ಎಸೆತಗಳಲ್ಲಿ 37 ರನ್ಗಳನ್ನ ಕಲೆ ಹಾಕಿದ್ರು, ಅದು ಕೂಡ 185ರ ಸ್ಟ್ರೈಕ್ ರೇಟ್ನಲ್ಲಿ. ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ 24 ಎಸೆತಗಳಲ್ಲಿ 162ರ ಸ್ಟ್ರೈಕ್ ರೇಟ್ನಲ್ಲಿ 39 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಇಬ್ಬರ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಿಲ್ಡ್ ಆಗ್ತಾ ಇತ್ತು. 60+ ರನ್ಸ್ ಕೂಡ ಆಲ್ರೆಡಿ ಬಂದಿತ್ತು. ಬಟ್ ಅಷ್ಟರಲ್ಲಿ ಮಳೆಯಿಂದಾಗಿ ಪಂದ್ಯ ರದ್ದಾದ್ರೂ ಕೂಡ ಇವರಿಬ್ರು ಕಮ್ ಬ್ಯಾಕ್ ಮಾಡೋಕೆ ಈ ರನ್ ಗಳಿಸಿ ಇನ್ನೂ ಕೂಡ ನಾಟ್ಔಟ್ ಆಗಿ ಉಳ್ಕೊಂಡಿದ್ರಿಂದ ಮುಂದಿನ ಪಂದ್ಯಗಳಲ್ಲಿ ಇದೇ ಇಂಟೆಂಟ್ ನಲ್ಲಿ ಬ್ಯಾಟ್ ಬೀಸೋಕೆ ಇವರಿಗೊಂಥರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಹೀಗಾಗಿ ಗಿಲ್ ಮತ್ತು ಸೂರ್ಯ ಕಮ್ ಬ್ಯಾಕ್ ಮಾಡೋದು ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಒಂದು ಸ್ಟೈಲಲ್ಲಿ ನಿಂತ್ಕೊಂಡು ಹೊಡಿಬಡಿ ಆಟ ಆಡ್ತಾ ಬಿಗ್ ಸ್ಕೋರ್ ಗಳನ್ನ ಕಲೆ ಹಾಕ್ತಾರೆ. ಜೊತೆಗೆ ಅವ್ರು ಯಾವಾಗ ಬೇಕಾದ್ರೂ ಔಟ್ ಆಗ್ಬೋದು, ಯಾಕಂದ್ರೆ ಅವರು ಬಿಗ್ ಸ್ಕೋರ್ ಬರೋದ್ರಿಂದ ಅವ್ರದೊಂಥರ ಬಾಲ್ ರೀತಿಯ ಬ್ಯಾಟಿಂಗ್ ಸ್ಟೈಲ್ ಆಗಿರುತ್ತೆ. ಹೀಗಾಗಿ ಮುಂದಿನ ಪವರ್ ಪ್ಲೇ ಬಳಿಕ ಪಂದ್ಯವನ್ನ ಮತ್ತಷ್ಟು ಉನ್ನತವಾಗಿ ತಗೊಂಡು ಹೋಗಕ್ಕೆ ಗಿಲ್ ಮತ್ತು ಸೂರ್ಯ ಕಡೆಯಿಂದನೇ ಸಾಧ್ಯ. ಇಬ್ರು ಕೂಡ ಬಿಗ್ ಹಿಟ್ಟರ್ಗಳಾಗಿರೋದ್ರಿಂದ ಇವರಿಬ್ಬರ ಮೇಲೂ ಕೂಡ ಹೋಪ್ಸ್ ಇರುತ್ತೆ. ಹೀಗಾಗಿ ಆಸ್ಟ್ರೇಲಿಯಾ ನೆಲದಲ್ಲಿ ಒಂದು 30+ 35+ ರನ್ಸ್ ಬಂದಿರೋದ್ರಿಂದ ಮುಂದಿನ ಪಂದ್ಯಗಳಿಗೆ ಇವರು ಇದೇ ಇಂಟೆಂಟ್ ನಲ್ಲೇ ಬ್ಯಾಟ್ ಬೀಸೋಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇನ್ನು ಆಸ್ಟ್ರೇಲಿಯಾ ಬೌಲಿಂಗ್ ಟೆಕ್ನಿಕ್ ಬಗ್ಗೆ ಒಂದು ಐಡಿಯಾ ಇದೆ. ಆಕ್ಚುಲಿ ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹಾಗೆ ಭಾರತದ ಮೊದಲ ಪಂದ್ಯ ರದ್ದಾಗಿದ್ರು ಕೂಡ ಆಸ್ಟ್ರೇಲಿಯಾ ಬೌಲಿಂಗ್ನ ಸ್ಕ್ವಾಡ್ ಸ್ಟ್ರೆಂತ್ ಏನು, ಅವರು ಯಾವ ಲೆಂತ್ನಲ್ಲಿ ಬೌಲಿಂಗ್ ಅನ್ನ ಮಾಡ್ತಾರೆ, ಹೀಗಾಗಿ ಈ ಒಂದು ಐಡಿಯಾ ಅಂತೂ ಗ್ಯಾರಂಟಿ ಬಂದಿದೆ. ಹೀಗಾಗಿ ಇದು ಒಂದು ಕೂಡ ಪ್ಲಸ್ ಆಗುತ್ತೆ ಮುಂದಿನ ಪಂದ್ಯಗಳಲ್ಲಿ ಭಾರತಕ್ಕೆ. ಹಾಗೆ ಮುಂದಿನ 4 ಪಂದ್ಯಗಳಲ್ಲಿ 3 ಮ್ಯಾಚ್ ಗೆದ್ರೆ ಮಾತ್ರ ಸರಣಿ ಕೈವಶವಾಗುತ್ತೆ. ಸೊ 5 ಪಂದ್ಯಗಳ ಈ ಸರಣಿಯಲ್ಲಿ 3 ಮ್ಯಾಚ್ ಗೆದ್ದವರಿಗೆ ಸರಣಿ ಕೈವಶ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದೆ. ಬಟ್ ಆಲ್ರೆಡಿ ಒಂದು ಪಂದ್ಯ ರದ್ದಾಗಿರೋದ್ರಿಂದ ಉಳಿದ 4 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನ ಗೆದ್ದರಷ್ಟೇ ಸರಣಿ ಕೈವಶವಾಗುತ್ತೆ. ಅಕಸ್ಮಾತ್ ಅವರು 2 ಅಥವಾ ಇವರು 2 ಗೆದ್ದುಕೊಂಡ್ರೆ ಸರಣಿ ಸಮಬಲದಲ್ಲಿ ಕೊನೆಗೊಳ್ಳುತ್ತೆ. ಹೀಗಾಗಿ ಮುಂದಿನ 4 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನ ಗೆಲ್ಲಲೇಬೇಕಾದಂತ ಟಾರ್ಗೆಟ್ ಎರಡೂ ತಂಡಗಳಿಗೂ ಕೂಡ ಇರುತ್ತೆ. ಹೀಗಾಗಿ ಒಂದು ಐಡಿಯಾ ಬಂದಿದೆ ಈಗ ಮುಂದಿನ ಪಂದ್ಯಗಳಲ್ಲಿ ಹೇಗೆ ಆಡಬೇಕು ಅನ್ನೋದು. ಇನ್ನೊಂದು ಮೇನ್ ವಿಚಾರ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಟೈಮ್ ಆಡ್ತಾ ಇರುವಂತ ಭಾರತದ 9 ಆಟಗಾರರಿದ್ದಾರೆ. ಆಕ್ಚುಲಿ ಭಾರತ T20 ತಂಡದ ಉಪನಾಯಕನಾಗಿರುವಂತ ಶುಭ್ಮನ್ ಗಿಲ್ ಅವರಿಗೆ ಇದು ಆಸ್ಟ್ರೇಲಿಯಾ ನೆಲದಲ್ಲಿ ಅದು ಕೂಡ T20 ಫಾರ್ಮೆಟ್ ನಲ್ಲಿ ಆಡ್ತಾ ಇರುವಂತ ಮೊದಲ ಪಂದ್ಯ. ಇನ್ನು ಅಭಿಷೇಕ್ ಶರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಶಿವಮ್ ದುಬೆ, ತಿಲಕ್ ವರ್ಮಾ, ರಿಂಕು ಸಿಂಗ್, ವರುಣ್ ಚಕ್ರವರ್ತಿ ಹಾಗೆ ಹರ್ಷಿತ್ ರಾಣಾ, ಜಿತೇಶ್ ಶರ್ಮಾಗೂ ಕೂಡ ಇದು ಮೊದಲ ಆಸ್ಟ್ರೇಲಿಯಾ ಪ್ರವಾಸ. ಇದರಲ್ಲಿ 6 ಆಟಗಾರರು ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಈ ಪಂದ್ಯದ ರಿಸಲ್ಟ್ ಬರದೇ ಇದ್ರೂ ಕೂಡ ಆಸೀಸ್ ಪಿಚ್ ಬಗ್ಗೆ ಒಂದು ಐಡಿಯಾ ಅಂತೂ ಗ್ಯಾರಂಟಿ ಬಂದಿರುತ್ತೆ. ಇದೆಲ್ಲ ಒಂದ್ ಕಡೆಯಾದ್ರೆ ಭಾರತಕ್ಕೆ ಅತಿ ಹೆಚ್ಚು ತಲೆನೋವು ತಂದಿರೋದೇ ಟಾಸ್ ಸೋಲು. 3 ಫಾರ್ಮೆಟ್ ನಲ್ಲೂ ಟಾಸ್ ಸೋಲಿನದ್ದೇ ಸೆಟ್ ಬ್ಯಾಕ್. ಅದ್ಯಾಕೋ ಏನೋ ಟಾಸ್ಗೂ ಟೀಮ್ ಇಂಡಿಯಾಗೂ ಆಗಿ ಬರ್ತಾನೆ ಇಲ್ಲ. ಟೆಸ್ಟ್ ಆಗ್ಲಿ, ODI ಇರ್ಲಿ ಅಥವಾ T20 ಆಡ್ಲಿ, ಟಾಸ್ ಸೋಲೋದೇ ಆಗಿದೆ. ಆಸೀಸ್ ವಿರುದ್ಧ ಏಕದಿನ ಸರಣಿಯಲ್ಲಿ 3ಕ್ಕೆ 3 ಪಂದ್ಯಗಳಲ್ಲೂ ಕೂಡ ಭಾರತ ಟಾಸ್ ಅನ್ನ ಸೋತಿತ್ತು. ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ 2023ರ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯ ಅಂದ್ರೆ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಅನ್ನ ಸೋಲುತ್ತೆ ಭಾರತ. ಅಂದಿನಿಂದ ಹಿಡಿದು ಈವರೆಗೂ ಕೂಡ ಭಾರತ 18 ಏಕದಿನ ಪಂದ್ಯಗಳನ್ನ ಆಡಿದೆ. ಬಟ್ 18ರಲ್ಲೂ ಕೂಡ ಟಾಸ್ ಅನ್ನ ಸೋತಿದೆ. ಇದು ಏಕದಿನ ಮಾದರಿಯಲ್ಲಿ ವಿಶ್ವ ದಾಖಲೆ ಕೂಡ ಆಗಿದೆ. ಇನ್ನು ಶುಭ್ಮನ್ ಗಿಲ್ ಟೆಸ್ಟ್ ತಂಡದ ಕ್ಯಾಪ್ಟನ್ ಆದ್ಮೇಲೆ 7ನೇ ಮ್ಯಾಚ್ ಅಲ್ಲಿ ಟಾಸ್ ವಿನ್ ಆಗ್ತಾರೆ. ಇಂಗ್ಲೆಂಡ್ ಸೀರೀಸ್ ನಲ್ಲಿ 5ಕ್ಕೆ 5 ಪಂದ್ಯಗಳಲ್ಲೂ ಟಾಸ್ ಸೋಲ್ತಾರೆ. ಹಾಗೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಪಂದ್ಯದಲ್ಲೂ ಕೂಡ ಟಾಸ್ ಸೋಲ್ತಾರೆ. ಆ ಬಳಿಕ 2ನೇ ಪಂದ್ಯದಲ್ಲಿ ಟಾಸ್ ವಿನ್ ಆಗ್ತಾರೆ. ಸೊ ಅಲ್ಲಿಗೆ 7ನೇ ಪಂದ್ಯದಲ್ಲಿ ಅವರಿಗೆ ಟಾಸ್ ವಿಕ್ಟರಿ ಸಿಗುತ್ತೆ. ಈಗ T20 ನಲ್ಲೂ ಕೂಡ ಮೊದಲ ಪಂದ್ಯದಲ್ಲೇ ಸೂರ್ಯಕುಮಾರ್ ಯಾದವ್ ಟಾಸ್ ಅನ್ನ ಸೋತಿದ್ದಾರೆ. ಆಕ್ಚುಲಿ ಕ್ರಿಕೆಟ್ ನಲ್ಲಿ ಟಾಸ್ ಗೆಲ್ಲೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಚೂಸ್ ಮಾಡಿಕೊಳ್ಬೇಕಾ ಅಥವಾ ಬೌಲಿಂಗ್ ಮಾಡ್ಬೋದಾ, ಅಲ್ಲಿನ ಪಿಚ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ಡಿಸೈಡ್ ಮಾಡೋಕೆ ಅವಕಾಶ ಸಿಗುತ್ತೆ. ಬಟ್ ಸೋತಾಗ ಲೆಕ್ಕಾಚಾರಗಳೇ ಉಲ್ಟಾ ಆಗುತ್ತೆ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಪಂದ್ಯದಲ್ಲೂ ಕೂಡ ಆಗಿದ್ದೂ ಇದೆ. ಆಕ್ಚುಲಿ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ 3ಕ್ಕೆ 3 ಪಂದ್ಯಗಳನ್ನ ಭಾರತ ಟಾಸ್ ಅನ್ನ ಸೋಲುತ್ತೆ. ಸೊ ಫಸ್ಟ್ 2 ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ತಂಡ ಟಾಸ್ ಅನ್ನ ಗೆದ್ದು ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ಕಡಿಮೆ ಸ್ಕೋರ್ಗೆ ಔಟ್ ಆಗುತ್ತೆ. ಹೀಗಾಗಿ ಅವರೊಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಓವರ್ಗಳು ಎಷ್ಟಿರುತ್ತೆ ಅನ್ನೋದು ನೋಡಿಕೊಂಡು ಅವರು ಈಸಿಯಾಗಿ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾರೆ. ಬಟ್ 3ನೇ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಟಾಸ್ ವಿನ್ ಆದ್ರೂ ಕೂಡ ಬ್ಯಾಟಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಆನಂತರ ಭಾರತ ಚೇಸಿಂಗ್ ಎಳೆಯುತ್ತೆ. ಇಲ್ಲಿ ರೋಹಿತ್ ಶರ್ಮಾ ಸೆಂಚುರಿ ಬಾರಿಸಿದ್ರೆ ವಿರಾಟ್ ಕೊಹ್ಲಿ ಅರ್ಧ ಶತಕ ಬಾರಿಸಿ ಮಿಂಚ್ತಾರೆ. ಸೊ ಇವರಿಬ್ಬರೇ ಪಂದ್ಯವನ್ನ ಗೆಲ್ಲಿಸ್ಕೊಳ್ತಾರೆ. ಹೀಗಾಗಿ ಟಾಸ್ ಗೆಲ್ಲೋದು ಹಾಗೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಳ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಒಟ್ಟಿನಲ್ಲಿ T20 ಫಾರ್ಮೆಟ್ ನ ಬಲಿಷ್ಠ ತಂಡಗಳ 5 ಪಂದ್ಯಗಳ ಸರಣಿಯ ಮೊದಲ ಪಂದ್ಯವೇ ವಾಶೌಟ್ ಆಗಿದೆ. ಇನ್ನೂ 4 ಪಂದ್ಯಗಳು ಬಾಕಿ ಇದ್ದು ಸರಣಿ ಕೈವಶಕ್ಕೆ ಯಾವುದೇ ತಂಡ ಆದ್ರೂ ಕೂಡ 3 ಪಂದ್ಯಗಳನ್ನ ಗೆಲ್ಲೇಬೇಕು ಅಥವಾ 2 ಗೆದ್ರೆ ಸರಣಿ ಸಮಬಲ ಆಗುತ್ತೆ. ಇನ್ನು 2ನೇ T20 ಪಂದ್ಯ ಅಕ್ಟೋಬರ್ 31ಕ್ಕೆ ಅಂದ್ರೆ ಇದೇ ಶುಕ್ರವಾರ ಅಂದ್ರೆ ನಾಡಿದ್ದು ಫಿಕ್ಸ್ ಆಗಿದೆ. 2ನೇ ಪಂದ್ಯವಾದ್ರೂ ಕಂಪ್ಲೀಟ್ ಆಗುತ್ತಾ ಅಥವಾ ಅಲ್ಲೂ ಕೂಡ ಮಳೆ ಕಾಟ ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ನಮಸ್ಕಾರ.